ಅಣಗಲ್ ಸಾಮ್ರಾಜ್ಯದ ಮೈಲಿಗಲ್ಗಳು. ನೀವ್ ಕೇಳ್ತಾ ಇದ್ದೀರಾ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಎಕ್ಸ್ಕ್ಲೂಸಿವ್ ಮಾತುಕತೆ RJ ನೇತ್ರಾ ಜೊತೆ ಸ್ಟಾರ್ಸ್ ಎಕ್ಸ್ಪ್ರೆಸ್ ನಲ್ಲಿ. ಅನ್ಎಡಿಟೆಡ್ RJ ನೇತ್ರಾ ಜೊತೆ. ಸೊ ನಿಮ್ಮ ಸಿನಿಮಾಗಳು ಕಂಟಿನ್ಯೂಸ್ ಆಗಿ, ಅಫ್ಕೋರ್ಸ್ ಶಿವಣ್ಣ ಅಂತಂದ್ರೆ ವರ್ಷದಲ್ಲಿ ಇಷ್ಟು ಸಿನಿಮಾಗಳಿರುತ್ತೆ, ಕಂಟಿನ್ಯೂಸ್ ಆಗಿ ಬ್ಯುಸಿ ಇರ್ತಾರೆ. ನಿಮ್ಮ ಸಿನಿಮಾಗಳನ್ನೇ ನೀವು ನೋಡಿರೋದುಂಟ ಅಥವಾ ಎಷ್ಟು ಬ್ಯುಸಿ ಇದ್ದೀರಾ ಆದರೆ ಓಕೆ ಒಂದು ಮುಗಿತು ಮುಂದಕ್ಕೆ ಹೋಗ್ತಾ ಇರೋದು ಹಾಗೆ ಆಗ್ತಾ ಇದೆಯಾ? ಇಲ್ಲ, ಇವಾಗ ಸ್ವಲ್ಪ ದ ಟೈಮಿಂಗ್ ಇಸ್ ಟೇಕಿಂಗ್ ಬಿಕಾಸ್ ಮೇಕಿಂಗ್ ಹಂಗೆ ಆಗ್ತಿರೋದ್ರಿಂದ ಮೈ ಲಾಸ್ಟ್ ರಿಲೀಸ್ ವಾಸ್ ಕರ್ನಾಟಕ ದಮನಕ. ಹಾಗೆ ಅದು ಸ್ವಲ್ಪ ಅರ್ಲಿಯಾಗಿ ಬರಬೇಕಾದ್ರೆ ಸ್ವಲ್ಪ ಡಿಲೇ ಆಯಿತು. ಹೌದು, ಎಕ್ಸ್ಪೆಕ್ಟೆಡ್ ರೀತಿ ಅನ್ಫಾರ್ಚುನೇಟ್ಲಿ ಬಿಕಾಸ್ ಚೂರು ಸ್ವಲ್ಪ CG ಇಲ್ಲ, ಸ್ವಲ್ಪ ಇಡ್ಬಿತ್ತು. ದಟ್ ವೇರ್ ವಿಜುವಲ್ ಎಫೆಕ್ಟ್ಸ್ ಅಗೇನ್. ಬಟ್ ಬೇರೆ ನಾವು ವಿಜುವಲ್ ಎಫೆಕ್ಟ್ಸ್ ಟೈಮ್ ಕೊಡಿದ್ರೆ ಕಷ್ಟ. ಅದೇ ಹೇಳಿದ್ವಲ್ಲ, ಟೈಮ್ ತಗೋಬೇಕು. ಆವಾಗ ನಾವು ಹೇಳಿದ್ರೆ ಈಸಿ ಆಗುತ್ತೆ. ಎಲ್ಲಾದರೂ ನಾವು ಇಷ್ಟರಲ್ಲಿ ಮಾಡ್ತೀವಿ ಅಂತ ಫ್ರೇಮ್ ಮಾಡಿಬಿಟ್ರೆ ಕಷ್ಟ. ನಾನು ಅದೇ ಹೇಳಿದ್ದು ಮೊದಲು, ಒಂದು ಸ್ವೀಟ್ ಸ್ಪಾಟ್ ಇರಬೇಕು, ಅತಿ ಹೆಚ್ಚಾಗಬಾರ್ದು, ಅತಿ ಕಡಿಮೆ. ಅದೇ ಫ್ರೇಮ್ ಮಾಡ್ಕೊಳೋದು ಕಷ್ಟ ಅಲ್ವಾ? ಅವ್ರು ಹೇಳಿ ಇಲ್ಲ ಸರ್ ಮಾಡಿಬಿಡ್ತೀವಿ ಸರ್, ಇಷ್ಟು ಇಲ್ಲ ಕ್ವಾಲಿಟಿ ಬರಲ್ಲ. ಇವಾಗ ನಾವು ಆಗಸ್ಟಲ್ಲಿ ಬರಬೇಕಾಯ್ತು, ನಮ್ಗೆ ಗೊತ್ತಿತ್ತು ಟೈಮ್ ಫಿಶಿಂಗ್ ಮುಗಿದಾಗ ವಿ ಕ್ಯಾನ್ ಕಮ್ ಇನ್ ಆಗಸ್ಟ್, ವಿಲ್ ಗೋ ಟು ಸೆಪ್ಟೆಂಬರ್ ಅಂದ ತಕ್ಷಣ ಸೆಪ್ಟೆಂಬರು ಕಷ್ಟ. ಡೈರೆಕ್ಟ್ ಸರ್ ಸ್ವಲ್ಪ ಕಷ್ಟ ಆಯ್ತು ಸರ್, ಅಕ್ಟೋಬರ್ 4th ಹೋಗ್ಬಿಡೋಣ ಸರ್, ಒಂದು 10 days ಹೋಗೋಣ. ಆಮೇಲೆ ಇವಾಗ ಈ ಮಾರ್ಟಿಂದು ಇದು ಬಂತು. ಇವಾಗ ಅವರು ಅಣ್ಣ ನಾವು ಬರ್ತಾಯಿದ್ದೀವಿ, ನೀವು 4th ಬಂದುಬಿಟ್ರೆ ಕಷ್ಟ ಆಗುತ್ತೆ. ಸರಿ 26 ಬರೋಣ, ಅದು UI ನಾವು ಅವಾಗ ದಿವ್ಯಾಗಿ ಸಪೋಸ್ ಟು ಕಮ್ ಇಲ್ಲ ಫಸ್ಟ್ ಬರ್ತೀವಿ ಅಂತ. ಸರ್ ಟೋಟಲ್ ಅದಕ್ಕೆ ನಾವು November 15th. ಸೊ ದ ಟೈಮ್ ವಾಸ್ ದೇರ್. ಮತ್ತು ಅವರು ಅಲ್ಲಿಂದ ಹೈದ್ರಾಬಾದಲ್ಲಿ ಮಾಡ್ತಾಯಿದ್ರೆ. ಥ್ಯಾಂಕ್ ಯು ಸರ್, ನಮಗೆ ತುಂಬ ಖುಷಿ ಆಯ್ತು. ನಮಗೆ ವಿಲ್ ಗೆಟ್ ಟೈಮ್ ಸರ್, ತುಂಬ ಚೆನ್ನಾಗಿ ಮಾಡಿಕೊಡ್ತೀವಿ ಸರ್. ನಾಗರಾಜನ್ ಸ್ಟುಡಿಯೋದು ಟೈಮ್ ಕೊಡ್ಬೇಕು ನಾವು. ಸೊ ಆ ಟೈಮಲ್ಲಿ ನಾವು ಕಿತ್ಕೊಳ್ಳೋಕ್ಕಾಗಲ್ಲ. ಸೊ ಡೈರೆಕ್ಟರ್ ಟೆಲ್ಸ್ ನೆವರ್ ಮೈಂಡ್. ಬಟ್ ಇವಾಗ ಏನೇ ಮಾಡಿದ್ರು ಪಿಕ್ಚರ್ ರಿಲೀಸ್ ಆಗಬೇಕಂದ್ರೆ 6 months ಬೇಕಲ್ಲಿ. ಇನ್ಫ್ಯಾಕ್ಟ್ ನಿಮ್ಮ ಸಿನಿಮಾಗಳನ್ನೇ ಯಾಕೆ ಓಡಲಿಲ್ಲ ಅನ್ನೋ ಅನಾಲಿಸಿಸ್ ಮಾಡಿದಾಗ ಈ ಕೆಲವು 3 ಮಿಸ್ಟೇಕ್ ನಾನು ಇನ್ನು ಯಾವತ್ತಿಗೂ ಮಾಡಲ್ಲ ಅನ್ನೋಂಥ ಪಟ್ಟಿ ಏನಾದ್ರು ಹಾಕ್ಕೊಂಡಿದ್ದೀರಾ? ಇದೆ. ಸಮ್ಟೈಮ್ಸ್ ಈ ರೀತಿ ವಿಜುವಲ್ ಎಫೆಕ್ಟ್ಸ್ ಇರ್ಬೋದು. ಆಮೇಲೆ ನಾವೇನು ಅನ್ಕೋತೀವಿ, ನಾವು ಫಸ್ಟಿಂದ ಗೊತ್ತಿರುತ್ತೆ, ಅದು ಹೇಳ್ತಾ ಹೋದಾಗ ಒಂದೊಂದು ಸತಿ ಆಗಲ್ಲ. ಇವಾಗ ಅದಕ್ಕೆ ಕ್ಲೆವರಾಗಿ ಶೂಟಿಂಗ್ ಸ್ಟಾರ್ಟ್ ಹಾಕೋ ಮುಂಚೆನೇ ಒಂದು ಸತಿ ಕೇಳ್ಬಿಟ್ಟು ಇಲ್ಲ ಇದು ಮಾಡೋಂಗಿದೆ, ಹಿಂಗೆ ಮಾಡಬೇಕಿಲ್ಲ ಅಂದರೆ ಮಾಡಲೇಬೇಡಿ ಅಂತ ಹೇಳ್ಬಿಡ್ತೀವಿ. ಆ್ಯಂಡ್ ಚೇಂಜಸ್ ಏನೇ ಇದ್ದರೂ ಆನ್ ದಿಸ್ ಒನ್ ಅದು ಹೇಳಿದಾಗ ಹೇಳ್ಬಿಡ್ತೀವಿ, ದಯವಿಟ್ಟು ಇದೇನೇ ಇರಬೇಕು ವಾಟ್ ಯು ಹ್ಯಾವ್ ಸ್ಪೋಕನ್. ಸೊ ಅದು ರೆಕಾರ್ಡ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀವಿ. ಅದು ಬಂದಾಗ ಇಲ್ಲ ಅದು ಹೇಳಿದ್ದೆ ಆ ಪ್ರಶ್ನೆ ಬರಲ್ಲ ನಮ್ಗೆ. ಇವಾಗ ಯಾಕೆ ಶಿವಣ್ಣ ಇವಾಗ ಅನ್ಬೇಕಂತ, ಯಾಕೆ ಏನಾಗ್ಬಿಡ್ತು ಗೊತ್ತಾ, ಲಾಸ್ಟ್ ನಮ್ಗೆ ಸರ್ ಅವತ್ತು ಹೇಳಿದ್ದೆ ಸರ್ ನೀವು ಮರ್ತು ಬಿಟ್ಟಿದ್ದೀರಾ. ನಮಗೂ 62 ಆಯ್ತಲ್ಲ ನಮಗೆ. ಇಲ್ಲ ನಾನು ಯಾವತ್ತೂ ಬರಲಿಲ್ಲ, ಒಂದು ಕತೆ ಹೇಳಿದಾಗ 5 ವರ್ಷ ಆಗಿರ್ತೀವಿ ಕತೆ ಹೇಳಿ, ಬಟ್ ನಾನು ಕಥೆನೇ ಯಾವತ್ತೂ ಜ್ಞಾಪಕ ಇಟ್ಕೊಂಡ್ರೆ. ಸೊ ಅದಕ್ಕೋಸ್ಕರ ದಿಸ್ ಬೆಟರ್ ಮಿಸ್ಟೇಕ್ ಮಾಡಬಾರ್ದು ಅಂದ್ಬಿಟ್ಟು ಇವಾಗ ಆ್ಯಂಡ್ ಕ್ಯಾರೆಕ್ಟರ್ ನೋಡ್ತೀವಿ. ಇವಾಗ ಅದಕ್ಕೆ ಬರೀ ಸೀರಿಯಸ್ ಫಿಲ್ಮ್ ಆಗಬೇಕಾದ್ರೆ ಒಂದು ಲವ್ ಸ್ಟೋರಿ ಮಾಡಬೇಕಂತ ಒಂದು ವಿಭಿನ್ನವಾದ ಕತೆ ಒಂದು ನೆಕ್ಸ್ಟ್ ಇಯರ್ ಒಂದು ಇಟ್ಕೊಂಡಿದ್ದೀನಿ. ದಟ್ ವಿಲ್ ಬಿ ಇನ್ May or June. ಇಟ್ಸ್ ಅ ಲವ್ಲಿ ಮೆಚ್ಯೂರ್ಡ್ ಲವ್ ಸ್ಟೋರಿ ಆ್ಯಂಡ್ ವಿ ಆರ್ ಕೋಪಿಂಗ್ ವಿತ್ ಅ ವೆರಿ ಗುಡ್ ಬಿಗ್ ಬಾಲಿವುಡ್ ಹೀರೋಯಿನ್. ಅದು ನೋಡಿ ಇವಾಗ ಅದು ಬೇಡ ಸಸ್ಪೆನ್ಸ್, ಯಾಕಂದರೆ ಅವರು ಒಪ್ಕೊಂಡಿದ್ದಾರೆ. ಅದು ಕರೆಕ್ಟ್ ಚಾನಲಲ್ಲಿ ಆಗ್ಬಿಟ್ರೆ ಐ ಥಿಂಕ್ ಮೋಸ್ಟ್ಲಿ ಬೈ January we will tell the name. Stars Express with Unedited RJ ನೇತ್ರಾ ಜೊತೆ. ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರಾ.